ಸರ್ಕಾರ 1000 ದಿನ ಪೂರೈಸಿದ್ರು ಖರ್ಗೆ ಗಿಲ್ವಾ ಖುಷಿ. ಹಾಗಾದ್ರೆ ಪವರ್ ಫೈಟ್ ಕಿತ್ತಾಟದಿಂದ ಬೇಸರಗೊಂಡ್ರ ಮಲ್ಲಿಕಾರ್ಜುನ್ ಖರ್ಗೆ. ಸರ್ಕಾರ 1000 ದಿನ ಪೂರೈಸಿದ್ರು ಖರ್ಗೆ ಗಿಲ್ವಾ ಖುಷಿ. ಪವರ್ ಫೈಟ್ ಕಿತ್ತಾಟದಿಂದ ಬೇಸರಗೊಂಡ್ರ ಖರ್ಗೆ. ಹೈಕಮಾಂಡ್ಗೆ ತೃಪ್ತಿ ತಂದಿಲ್ವಾ ಸರ್ಕಾರದ ಆಡಳಿತ? ಕೈ ಸರ್ಕಾರ 1000 ದಿನ ಪೂರೈಸಿದ್ರು ಖರ್ಗೆಯೇ ಡಲ್. ಅದರ ಬಗ್ಗೆ ಏನೂ ಇಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ ಖರ್ಗೆ. ಹಾವೇರಿ ಸಮಾವೇಶಕ್ಕೂ ಬಂದಿಲ್ಲ ಎಐಸಿಸಿ ಅಧ್ಯಕ್ಷರು. ಬೆಂಗಳೂರಿನಲ್ಲಿಯೇ ಇದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಗೈರು. ಸಿಎಂ ಡಿಸಿಎಂ ಸೇರಿ ರಾಜ್ಯ ನಾಯಕರ ಮೇಲೆ ಬೇಸರ. ಪವರ್ ಫೈಟ್ ವಿಚಾರದಲ್ಲಿ ಸುಮ್ಮನಿರಿ ಎಂದ್ರು ಹೇಳಿಕೆ. ಬಾಯಿ ಮುಚ್ಚಿಕೊಂಡು ಇರಿ ಎಂದಿದ್ದ ಎಐಸಿಸಿ ಅಧ್ಯಕ್ಷ. ಖರ್ಗೆಯೇ ಹೇಳಿದ್ರು ಸಿಎಂ ಡಿಸಿಎಂ ಬಣ ವೈಲೆಂಟ್ ಆಯಿತು. ನಾಯಕತ್ವ ವಿಚಾರದಲ್ಲಿ ದಿನಕ್ಕೊಂದು ಸ್ಟೇಟ್ಮೆಂಟ್. ಹೀಗಾಗಿ ಬೇಸರಗೊಂಡಿದ್ದಾರಾ ಎಐಸಿಸಿ ಅಧ್ಯಕ್ಷ ಖರ್ಗೆ? ಸರ್ಕಾರ 1000 ದಿನ ಪೂರೈಸಿದ್ರು ಖರ್ಗೆಗೆ ಖುಷಿ ಇಲ್ವಾ ಹಾಗಾದ್ರೆ? ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡದೆ ತೆರಳಿದ್ದಾರೆ. ಪವರ್ ಫೈಟ್ ಕಿತ್ತಾಟ ಖರ್ಗೆಗೆ ಬೇಸರವನ್ನ ತಂದು ಕೊಟ್ಟಿದ್ದ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ಸಹಿತ ಮಾತನಾಡ್ತಾ ಇದ್ದಾರೆ. ಕೇವಲ ವಿಪಕ್ಷಗಳು ಮಾತ್ರ ಅಲ್ಲ, ರಾಜ್ಯದ ಜನ ಸಹಿತ ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ 1000 ದಿನ ಪೂರೈಸಿದೀವಿ ಅಂತ ಅಂದ್ರು ಅಲ್ಲಿ ಇದಕ್ಕೆ ಒಂದು ರೀತಿಯಾಗಿ ತೃಪ್ತಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನಾದರೂ ಬೇಸರವನ್ನ ವ್ಯಕ್ತಪಡಿಸಿದಾರಾ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂಥದ್ದು. ಯಾಕಂದ್ರೆ ಮಾಧ್ಯಮಗಳು ಮುಂದೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡದೆ, ಅಂದ್ರೆ ಅದರಲ್ಲಿ ಏನಿದೆ ಅನ್ನುವಂಥ ಒಂದಿಷ್ಟು ಹೇಳಿಕೆಯನ್ನ ಹೇಳಿ ಅಲ್ಲಿ ತೆರಳುವಂಥದ್ದೇನಿದೆ ಅಲ್ವಾ, ಇದು ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಅಂದ್ರೆ ನೇರವಾಗಿ ಕಾಣಿಸ್ತಾ ಇರುವಂಥದ್ದು. ಎಐಸಿಸಿ ಅಧ್ಯಕ್ಷರಾಗಿ ಒಂದು ಕಾಂಗ್ರೆಸ್ ಪಕ್ಷ 100 ವರ್ಷ ಒಂದು 100 ದಿನ ಅಲ್ಲಿ ಆಡಳಿತವನ್ನ ಅಲ್ಲಿ ಮಾಡ್ಕೊಂಡಿದೆ ಅಂತ ಅಂದಾಗ ಇದರ ಬಗ್ಗೆ 1000 ದಿನ ಒಂದು ಆಡಳಿತವನ್ನ ಮಾಡಿದೆ ಅಂತ ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತ ಅಂದಾಗ ಯಾವುದು ಸರಿ ಇಲ್ಲ ಒಳ ಅಂತರದಲ್ಲಿ ಅನ್ನುವಂಥದ್ದು ಸಾಕಷ್ಟು ಅಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಯಾಕಂದ್ರೆ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಕಾಂಗ್ರೆಸ್ 1000 ದಿನ ಪೂರೈಸಿದ್ರು ಸಹಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ. ಸೊ ಏನಾದ್ರೂ ಅಂದ್ರೆ ಬೇಸರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಹೇಗೆ ಅಂತ? ಇಲ್ಲಿ ಬೇಸರ ಅನ್ನುವಂತಹದ್ದು ಯಾವಾಗ್ಲೂ ಬಹಿರಂಗ ಆಗಿ ಹೋಗಿದೆ. ಇದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಷ್ಟೇ ಅಲ್ಲ, ಕಾರ್ಯಕರ್ತರಲ್ಲೂ ಕೂಡ ಬೇಸರ ಇದೆ, ಶಾಸಕರಲ್ಲೂ ಬೇಸರ ಇದೆ, ಇವನ್ ಸಚಿವರಲ್ಲೂ ಕೂಡ ಇವರಿಬ್ಬರ ಒಂದಿಷ್ಟು ಘಟನಾವಳಿಗಳು ಬೇಸರವನ್ನ ಪಡಿಸಿದೆ. ಒಂದು ಆ ಕಡೆ ಸಿದ್ದರಾಮಯ್ಯ ಅವರು ಕೂಡ ಬಿಟ್ಕೊಡ್ತಾ ಇಲ್ಲ, ಇತ್ತ ಡಿ.ಕೆ. ಶಿವಕುಮಾರ್ ಕೂಡ ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ಸೋ ಜನ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ರಾಜ್ಯದಲ್ಲೇ ಇದ್ರೂ ಕೂಡ ಸಾಧನಾ ಸಮಾವೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗದೇ ಇರುವಂತಹದ್ದು, ಜೊತೆಗೆ ಇಲ್ಲಿ ಆ ಬಗ್ಗೆ ಮಾತನಾಡಿದಾಗ ಒಂದು ಹೊಗಳಿಕೆ ಮಾತನ್ನಾದ್ರೂ ಆಡಬಹುದಿತ್ತು. ಆದ್ರೆ ಯಾವುದಕ್ಕೂ ಕೂಡ ನೋ ರಿಯಾಕ್ಷನ್ ಅನ್ನುವಂತಹ ಅರ್ಥದಲ್ಲಿ ಅವರು ಹೋಗಿದ್ದಂಥದ್ದೆಲ್ಲವೂ ಕೂಡ ನಾಯಕರುಗಳ ಮೇಲೆ ಬೇಸರ ಆಗಿದ್ದಾರೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ತೋರಿಸ್ದಂತಿತ್ತು. ಈ ಹಿಂದೆ ಕೂಡ ಈ ನಾಯಕರುಗಳ ಒಂದಿಷ್ಟು ಮಾತುಗಳು, ಬಹಿರಂಗ ಹೇಳಿಕೆಗಳು, ಮಾಧ್ಯಮದ ಮುಂದೆ ಬಂದು ಹೇಳುವಂತಹ ಪ್ರಕ್ರಿಯೆ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸುವುದರ ಜೊತೆಗೆ ರಾಜ್ಯದಲ್ಲಿರುವಂತಹ ಗಟ್ಟಿ ಸರ್ಕಾರವೇ ಅದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತಮ್ಮ ಆಪ್ತರ ಬಳಿ ಅವರು ಹೇಳ್ಕೊಂಡಿದ್ದು ಕೂಡ ಇದೆ. ಹೀಗಾಗಿ ಸಹಜವಾಗಿ ಅಂತಹದ್ದೊಂದಂದ್ರೆ ಏನ್ ಸಾಧನೆ ಮಾಡಿದ್ರು, ಕುರ್ಚಿ ಕಿತ್ತಾಟ ಬಿಟ್ಟು ಬೇರೆ ಏನೂ ಮಾಡ್ಲಿಲ್ಲ ಅನ್ನುವಂತಹ ಒಂದು ಬೇಸರದಲ್ಲಿಯೇ ಅವರು ಕೂಡ ಇದ್ದಂಗಿತ್ತು. ಆದ್ರೆ ಆ ನಿಟ್ಟಿನಲ್ಲೂ ಕೂಡ ಇವತ್ತು ಮಾಧ್ಯಮದ ಮುಂದೆ ಕೂಡ ಅವರು ಯಾವುದೇ ಹೇಳಿಕೆಗಳನ್ನು ಕೂಡ ನೀಡಿಲ್ಲ ಅಂತ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗೆ.